ನಮಸ್ತೆ ವೀಕ್ಷಕರೇ, ಅನ್ನಪೂರ್ಣ ಮೂರ್ತಿ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ಗಾದೆಯನ್ನ ಕಲ್ತ್ಕೊಳ್ಳೋಣ. ಗಾದೆ ಏನಪ್ಪಾ ಅಂತಂದ್ರೆ, ಮೊದಲು ಹುಟ್ಟಿದ ಕಿವಿಗಳಿಗಿಂತ ನಂತರ ಹುಟ್ಟಿದ ಕೊಂಬುಗಳಿಗೆ ಬೆಲೆ ಜಾಸ್ತಿ. ಅಂದ್ರೆ ಇದು ಪ್ರಾಣಿಗಳಿಗೆ ಮಾಡಿರುವಂತದ್ದು, ಆದ್ರೆ ಇದು ಮನುಷ್ಯರಿಗೆ ಹೇಗೆ ಅನ್ವಯ ಆಗುತ್ತೆ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡಿ. ಮೊದಲು ಹುಟ್ಟೋದು ಏನು? ಕಿವಿ. ನಂತರ ಬರೋದು ಏನು? ಬೆಳೀತಾ 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 ಕೊಂಬು ಬೆಳೆಯುತ್ತೆ. ಆದ್ರೆ ಜನ ಯಾವ್ದಕ್ಕೆ ಹೆದರ್ತಾರೆ? ಕೊಂಬುಗೆ ತಾನೇ ಹೆದರ್ತಾರೆ. ಹಾಗಾಗಿ ನಂತರ ಹುಟ್ಟಿದ ಕೊಂಬುಗೆ ಬೆಲೆ ಜಾಸ್ತಿ ಕೊಡ್ತಾರೆ, ಭಯ ಜಾಸ್ತಿ ಬೀಳ್ತಾರೆ ಅಲ್ವಾ? ಇದು ಮನುಷ್ಯರಿಗೆ ಹೇಗೆ ಅನ್ವಯ ಆಗತ್ತೆ ಅಂತಂದ್ರೆ, ನಮಗೆ 10 ವರ್ಷಗಳಿಂದ ಸ್ನೇಹಿತರು ಇರ್ತಾರೆ, ಸಂಬಂಧಿಕರು ಇರ್ತಾರೆ, ಅಕ್ಕಪಕ್ಕದವರು ಇರ್ತಾರೆ, ನೆರೆಹೊರೆಯವರು, ಕೊಲೀಗ್ಸು ಎಲ್ಲರೂ ಇರ್ತಾರೆ. 10 ವರ್ಷ 15 ವರ್ಷಗಳಿಂದ ಫ್ರೆಂಡ್ಸ್ ಆಗಿರ್ತಾರೆ, ನಮ್ಮನ್ನ ನಂಬಿರ್ತಾರೆ. ನಾವು ಅವ್ರ ಜೊತೆ ವ್ಯವಹಾರಗಳನ್ನು ಕೂಡ ಮಾಡಿರ್ತೀವಿ. ಅವ್ರಿಗೆ ನಾವು ಅಂದ್ರೆ ಇಷ್ಟನೂ ಕೂಡ ಆಗಿರುತ್ತೆ. ಆದರೆ ಯಾರೋ ಒಬ್ಬ ಹೊಸ ವ್ಯಕ್ತಿ ಪರಿಚಯ ಆದಾಗ, ನಮಗೂ ಅವ್ರಿಗೂ ಮಧ್ಯದಲ್ಲಿ ಪರಿಚಯ ಆದಾಗ, ಅವರು ನಮ್ಮ ಬಗ್ಗೆ ಒಂದು ನೆಗೆಟಿವ್ ಅನ್ನ ಹೇಳ್ಬಿಟ್ರೆ ಸಾಕು, ಅವ್ರೇನ್ ಮಾಡ್ತಾರೆ, ಒಂದು ಸಂದೇಹ ಅನ್ನುವಂತ ವಿಷ ಬೀಜವನ್ನ ಮೈಂಡ್ ಅಲ್ಲಿ ಬಿತ್ತು ಬಿಡ್ತಾರೆ. ಇದನ್ನೇ ಕೊಂಬು ಅಂತ ಹೇಳೋದು. ಈ ಸಂದೇಹ ಅನ್ನುವಂತ ಒಂದು ವಿಷ ಬೀಜ ಬಿತ್ಬಿಟ್ಟಾಗ ಅವ್ರಿಗೇನಾಗುತ್ತೆ, ನಮ್ಮ ಮೇಲೆ ಒಂದು ಅನುಮಾನ ಶುರುವಾಗ್ಬಿಡುತ್ತೆ. ಅದಕ್ಕೆ ಅವರು ನಮ್ಮನ್ನ ಪ್ರತಿಯೊಂದು ಆಂಗಲ್ ಅಲ್ಲೂ ನಮ್ಮನ್ನ ಅನುಮಾನಿಸಕ್ಕೆ ಶುರು ಮಾಡ್ಬಿಡ್ತಾರೆ. ಇದನ್ನೇ ನಾವು ಹೇಳೋದು, ಮೊದಲಿಂದ ನಂಬ್ಕೊಂಡ್ ಬಂದಿರ್ತೀವಿ, ವ್ಯವಹಾರ ಮಾಡ್ಕೊಂಡ್ ಬಂದಿರ್ತೀವಿ, ಇದೆಲ್ಲನೂ ಕಿವಿ ಇದಾಗೆ ಚೆನ್ನಾಗೇ ಇರುತ್ತೆ ನಮ್ ಫ್ರೆಂಡ್ಶಿಪ್. ಯಾರೋ ಒಬ್ರು ಬಂದು ಅಲ್ಲಿ ಹುಳಿ ಹಿಂಡಿದಾಗ ನಮ್ಗೇನಾಗತ್ತೆ, ಅದ್ರ ಬಗ್ಗೆ ಇವ್ರ ಜೊತೆ ವ್ಯವಹಾರ ಮಾಡಿದ್ರೆ ಫೇಲ್ ಆಗ್ಬಿಡ್ತೀವೇನೋ, ಮೋಸ ಹೋಗ್ಬಿಡ್ತೀವೇನೋ ಅಂತ ಭಯಗಳು ಶುರುವಾಗಿ ಸಂಬಂಧಗಳು ಹಾಳಾಗೋಗುತ್ತೆ, ಫ್ರೆಂಡ್ಶಿಪ್ ಹಾಳಾಗೋಗುತ್ತೆ, ವ್ಯವಹಾರಗಳೆಲ್ಲ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನಾನ್ ಹೇಳೋದು ಇಷ್ಟೇನೆ ನಿಮ್ಗೆ, ಯಾರೇ ಏನೇ ಬಂದು ಹೇಳಿದ್ರು ಕೂಡ ಹೆದರ್ಕೊಳ್ದೇನೆ, ಅಂದ್ರೆ ಆ ಕೊಂಬುಗೆ ಭಯ ಬೀಳ್ದೇನೆ ನಾವು ಹೇಗ್ ಫೇಸ್ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇದು ಅರ್ಥವಾಗಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ಹಾಕಿ, ನಾನು ಮತ್ತೊಂದ್ಸಲ ಅರ್ಥ ಆಗೋ ಹಾಗೆ ನಿಮ್ಗೆ ಹೇಳ್ತೀನಿ. ತುಂಬಾ 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 ಉಪಕಾರಿಯಾಗುವಂತ ವಿಚಾರ ಈ ಗಾದೆ. ಇದನ್ನ ನೀವು ಕೂಡ ಮನನ ಮಾಡ್ಕೊಂಡು ನೋಡಿ, ಹೇಗೆ ಹೇಳಿದ್ರು ಏನ್ ಹೇಳಿದ್ರು ಅಂತ ನೀವು ಒಂದ್ಸತಿ ಯೋಚನೆ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ನೀವು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.